ಎಲ್ಲರೂ ಸಹ ಹೇಳ್ಕೊಳ್ಳಿ. ಭಗವತೋ ಫಲೇನ ಭಗವತೋ ವೀರ್ಯೇಣ ಭಗವತಃ ತೇಜಸಃ ಭಗವತಃ ಕರ್ಮಣಃ ಭಗವತಃ ಕರ್ಮ ಕರಿಷ್ಯಾಮಿ. ಭಗವಾನ್ ಪವಿತ್ರಂ ವಾಸುದೇವಂ ಪವಿತ್ರಂ ತತ್ಪಾದೋದಕಂ ಪವಿತ್ರಂ ಸಕಲ ಮನೋ ಅಭಿಷ್ಟ ಸರ್ವ ಸಂಕಲ್ಪ ಸಕಲ ಇಷ್ಟಾರ್ಥ ಅನುಗ್ರಹದ ಸಿದ್ಧಾರ್ಥಂ ದಶ ನಮಸ್ಕಾರ ಶಿವನಾಮ ಭಜನಂ ಅಹಂ ದುಹಶ್ಯ. ಎಲ್ಲರೂ ಎರಡೂ ಕೈಗಳನ್ನ ಮೇಲೆತ್ತಿ ಎರಡೂ ಕೈಗಳನ್ನ ಜೋಡಿಸ್ಕೊಳ್ಳಿ. ಎಲ್ಲರೂ ಹೇಳಿ, ಒಂದು ನಮಸ್ಕಾರವು ಮಹಾಗಣಪತಿಗೆ, ಎರಡನೇ ನಮಸ್ಕಾರವು ತಂದೆ ತಾಯಿಗಳಿಗೆ, ಮೂರನೇ ನಮಸ್ಕಾರವು ತ್ರಿಮೂರ್ತಿಗಳಿಗೆ, ನಾಲ್ಕನೇ ನಮಸ್ಕಾರವು ನಾಲ್ಕು ವೇದಗಳಿಗೆ, ಐದನೇ ನಮಸ್ಕಾರವು ಪಂಚಭೂತಗಳಿಗೆ, ಆರನೇ ನಮಸ್ಕಾರವು ಷಟ್ಪದಿಗಳಿಗೆ, ಏಳನೇ ನಮಸ್ಕಾರವು ಸಪ್ತಸಾಗರಗಳಿಗೆ, ಎಂಟನೇ ನಮಸ್ಕಾರವು ಅಷ್ಟದಿಕ್ಪಾಲಕರಿಗೆ, ಒಂಬತ್ತನೇ ನಮಸ್ಕಾರವು ನವಗ್ರಹಗಳಿಗೆ, ಹತ್ತನೇ ನಮಸ್ಕಾರವು ಅನಂತಶಾಯಿ ನಿನಗೆ, ನಿನ್ನ ನಾಮ ಮಂಗಳಂ, ನಿನ್ನ ಧಾಮ ಮಂಗಳಂ, ನೀನೆ ಸರ್ವ ಮಂಗಳಂ, ಮಮ ಮನಸ ಸರ್ವ ಅಭಿಷ್ಟ ಅನುಗ್ರಹಂ ದೇಹಿ ಮೇ ಸಾಂಭಾಯ ಸದಾಶಿವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ನಮಃ ಶಿವಾಯ ನಮೋ ನಮಃ. ಎಲ್ಲರೂ ಕೈ ಇಳಿಸಿ, ಎಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಏನು ಅಭಿಷ್ಟಗಳಿದೆ ಆ ಎಲ್ಲ ಅಭಿಷ್ಟಗಳು ಭಗವಂತ ಶೀಘ್ರವಾಗಿ ಈಡೇರಿಸುವಂತ ಅನುಗ್ರಹಗಳು ಶಿವನಿಂದ ಪ್ರಾಪ್ತವಾಗಲಿ ಅಂತ ಹೇಳಿ. ಯಾರು ಶಿವನನ್ನ ಆರಾಧನೆ ಮಾಡ್ತಾರೆ, ಶಿವನನ್ನ ಪೂಜೆ ಮಾಡ್ತಾರೆ, ಮನಸಾರೆ ಶಿವನನ್ನ ಆರಾಧಿಸ್ತಾ ಇರ್ತಾರೆ, ಆಗ ಮೊದಲು ಮಾಡುವಂಥದ್ದು ಶಿವ ಏನು ಅಂದ್ರೆ ನಿಮ್ಮ ಹತ್ರ ಇರುವಂತಹ ಕೆಟ್ಟ ಜನರನ್ನ, ಕೆಟ್ಟ ತತ್ವಗಳನ್ನ ನಿಮ್ಮಿಂದ ದೂರ ಮಾಡ್ತಾರೆ. ಎಲ್ಲಾ ರೀತಿಯಾದಂತಹ ಸಂಪ್ರದಾಯಗಳನ್ನು ಕೊಡ್ತಕ್ಕಂಥವನು ಶಿವ. ತ್ರಿಮೂರ್ತಿಗಳಲ್ಲೇ ಶೀಘ್ರವಾಗಿ ಅನುಗ್ರಹ ಪ್ರದಾಯಕವಾಗಿರ್ತಕ್ಕಂಥವನು ಶಿವ. ಯಾಕೆಂದ್ರೆ ಮಾರ್ಕಂಡಯ್ಯನಿಗೆ ವಿಧಿಲಿಖಿತವಾಗಿ ಸಾವು ಬಂದಿರುತ್ತೆ. ಯಮಧರ್ಮರಾಯ ಬಂದು ನಿಂತ್ಕೊಂಡಿರ್ತಾನೆ, ಅವನ ಪಾಶವನ್ನ ಕುತ್ತಿಗೆಯಲ್ಲಿ ಹಾಕಿರ್ತಾನೆ. ಆದ್ರೆ ಶಿವನ ಭಕ್ತ ಅನ್ನುವಂತ ಒಂದೇ ಕಾರಣಕ್ಕೆ ಶಿವನನ್ನ ಪ್ರಾರ್ಥನೆ ಮಾಡಿದ ತಕ್ಷಣನೇ ಸಾಕ್ಷಾತ್ ಪರಶಿವನೇ ಪ್ರತ್ಯಕ್ಷವಾಗಿ ಯಮನಿಗೆ ತನ್ನ ತ್ರಿಶೂಲದಿಂದ ಚುಚ್ತಾನೆ, ನನ್ನ ಭಕ್ತನ ಕರ್ಕೊಂಡು ಹೋಗಬೇಡ ಅಂತ ಹೇಳಿ. ಹಣೆಬರವನ್ನೇ ಬದಲಾಯಿಸುವಂತ ಶಕ್ತಿ ಯಾವುದಕ್ಕಿದೆ ಅಂದ್ರೆ ಭಕ್ತಿ ಮಾತ್ರ. ಅದು ಯಾವ ರೀತಿಯಾದಂತ ಭಕ್ತಿ ಇರಬೇಕು? ಶ್ರೀರಾಮನಲ್ಲಿ ಹನುಮಂತ ಇಟ್ಟಿದಂತ ಭಕ್ತಿ, ರುಕ್ಮಿಣಿ ಕೃಷ್ಣನಲ್ಲಿ ಇಟ್ಟಿದ್ದಂತ ಭಕ್ತಿ, ನಂದೀಶ್ವರ ಶಿವನಲ್ಲಿ ಇಟ್ಟಿದಂತ ಭಕ್ತಿ. ಆ ಭಕ್ತಿ ಯಾರಲ್ಲಿರುತ್ತೆ ಆಗ ಖಂಡಿತವಾಗ್ಲೂ ಭಗವಂತ ನಿಮ್ಮ ಎಲ್ಲ ಅಭಿಷ್ಟಗಳನ್ನ ಈಡೇರಿಸುವಂತದ್ದನ್ನ ಮಾಡ್ತಾನೆ. ಹಾಗಾಗಿ ಎಲ್ಲ ಭಕ್ತಾದಿಗಳಿಗೆ ಸದಾಕಾಲ ಮುಖದಲ್ಲಿರುವ ನಗುವಿರುವಂತ ಭಾಗ್ಯವನ್ನ, ಒಂದು 10 ಜನಕ್ಕೆ ಸದಾಕಾಲ ನಿಮ್ಮ ಕೈಯಿಂದ ಅನ್ನವನ್ನ ಹಾಕುವಂತಹ ಭೋಗವನ್ನ ಆ ಪರಮಾತ್ಮ ಎಲ್ಲರಿಗೂ ಅನುಗ್ರಹ ಮಾಡಲಿ. ಸದಾಕಾಲ ನಿಮ್ಮ ತಂದೆ ತಾಯಿಗಳನ್ನ ದೇವರಂತೆ ನೋಡ್ಕೊಳ್ಳಿ. ನಿಮ್ಮ ಮನೆ ಮಂತ್ರಾಲಯ ಆಗತ್ತೆ. ಬಂದಂತ ಅತಿಥಿಗಳಿಗೆ ಮನೆಯಲ್ಲಿ ಪ್ರತಿನಿತ್ಯ ಯಾರೇ ಬರಲಿ ಅವ್ರಿಗೆ ಊಟ ಉಪಚಾರಗಳನ್ನ ಕೊಟ್ಟು ಕಳಿಸಿ. ನಿಮ್ಮ ಮನೆ ಧರ್ಮಸ್ಥಳ ಆಗತ್ತೆ. ನೀವು ಧರ್ಮಸ್ಥಳಕ್ಕೆ ಹೋಗ್ಬೇಕಾಗಿಲ್ಲ, ಮನೇಲೆ ತಂದೆ ತಾಯಿಗಳು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆ ಮಂತ್ರಾಲಯ ಆಗತ್ತೆ.
ಯಾವಾಗಲೂ ಸಹ ತಂದೆ ತಾಯಿಗಳ ವೃದ್ಧಾಶ್ರಮದಲ್ಲಿ ಬೀಳ್ಬೇಡಿ. ನಿಮ್ಮ ತಂದೆ ತಾಯಿಗಳನ್ನ ಇಷ್ಟು ವರ್ಷ ನಿಮ್ಮನ್ನ ಎತ್ತು ಹೊತ್ತು ಸಾಕಿರ್ತಾರೆ, ಅವ್ರ ಕಣ್ಣಲ್ಲಿ ನೀರು ಹಾಕ್ಸ್ಬೇಡಿ. ಅದಕ್ಕಿಂತ ದೊಡ್ಡ ಪಾಪ ಮತ್ತೊಂದಿಲ್ಲ. ಯಾರು ತಂದೆ ತಾಯಿಗಳಿಗೆ ಪೂಜೆ ಮಾಡ್ತಾರೆ, ಯಾರು ಅವರನ್ನ ಆರಾಧನೆ ಮಾಡ್ತಾರೆ, ಅವ್ರಿಗೆ ದೇವ್ರ ಕೈ ಮುಗಿಯುವಂತ ಅವಶ್ಯಕತೆ ಇಲ್ಲ. ಮೊದಲು ತಾಯಿನೇ ದೇವರು. ಹಾಗಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಿಮ್ಮ ತಂದೆ ತಾಯಿಗಳು ಚೆನ್ನಾಗಿ ನೋಡ್ಕೊಳ್ಳಿ. ಮಾಡುವಂತ ಕೆಲಸದಲ್ಲಿ ನಿಷ್ಠೆಯಿಂದ ಮಾಡಿ. ಇನ್ನೊಬ್ಬರಿಗೆ ಯಾವತ್ತೂ ಅಪಕಾರವನ್ನ ಮಾಡಬೇಡಿ, ಉಪಕಾರವನ್ನ ಮಾಡಿ. ಪರೋಪಕಾರಂ ಇದಂ ಶರೀರಂ. ನಾವೆಲ್ಲರೂ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕೆ ಹೊರತು ನಮ್ಮ ಮೈಯಿಂದ ಆಗ್ಲಿ, ನಮ್ಮ ಮಾತಿಂದ ಆಗಲಿ, ನಮ್ಮ ಅಧಿಕಾರದಿಂದ ಆಗ್ಲಿ ಇನ್ನೊಬ್ರಿಗೆ ನೋವು ಮಾಡಬಾರ್ದು. ಯಾವಾಗ ಇನ್ನೊಬ್ರಿಗೆ ನಮ್ಮ ಮನಸ್ಸಿಂದ ಒಳ್ಳೇದು ಮಾಡ್ತೀವಿ, ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ, ಅದೇ ದೇವ್ರ ಪೂಜೆ. ಹಾಗೆ ಲಕ್ಷ್ಮಿ ಅಂದ್ರೆ ನಾವು ಮಾಡುವಂತ ಕೆಲಸ. ಹಾಗಾಗಿ ಕೆಲಸದಲ್ಲಿ ಪ್ರಗತಿ, ಇದೆಲ್ಲ ಅನುಗ್ರಹಗಳಾಗಲಿ ಅಂತ ಹೇಳಿ ಎಲ್ಲರೂ ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾಮಂಗಳಾರತಿ ಆಗತ್ತೆ. ಯಾರು ಹೊಸದಾಗಿ ಇವತ್ತು ತೀರ್ಥ ಸ್ನಾನಕ್ಕೆ ಕಂಕಣ ಪೂಜೆಗೆ ಬಂದಿದ್ದೀರಾ ಅಂತ ಭಕ್ತಾದಿಗಳು ಇವತ್ತು ತೀರ್ಥ ಸ್ನಾನ ಮಾಡಿಕೊಂಡು ಮನೆಗೆ ಹೋದ ಮೇಲೆ ಒಂದು ಬಿಳಿ ಬಣ್ಣದ ಬಟ್ಟೆಯನ್ನ ಹರಿಶಣದಲ್ಲಿ ಹಳದಿ ಮಾಡಬೇಕು. ಅದಕ್ಕೆ 3 ಎಲೆ ಇರುವಂತ 5 ಬಿಲ್ವ ಪತ್ರೆ, 21 ಒಂದೇ ತರದ ನಾಣ್ಯ, ಸ್ವಲ್ಪ ಅಕ್ಷತೆ, ಅರಿಶಿನ ಕುಂಕುಮ ಹಾಕಿ ನೀವು ಯಾವ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಸಾನ್ನಿಧ್ಯಕ್ಕೆ ಬಂದಿದ್ದೀರಾ ಆ ಸಂಕಲ್ಪ ಹೇಳ್ಕೊಂಡು 3 ಗಂಟೆ ಹಾಕಬೇಕು. ಅದನ್ನ ದೇವ್ರ ಮನೇಲಿ ಇರಬೇಕು. 9 ಪ್ರದೋಷಗಳು ಸಾನ್ನಿಧ್ಯಕ್ಕೆ ಬರಬೇಕು. 9 ಪ್ರದೋಷಗಳಲ್ಲಿ ನಿಮ್ ಸಂಕಲ್ಪ ಯಾವಾಗ ಈಡೇರುತ್ತೆ ಅವಾಗ ಆ ಕಟ್ಟಿರುವಂತ ಗಂಟನ್ನು ತಗೊಂಬಂದು ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡಬೇಕು. 9 ವಾರ ಆದ್ರೂ ಇನ್ನೂ ಸಂಕಲ್ಪಗಳು ಈಡೇರಿಲ್ಲ ಅಂದ ಪಕ್ಷದಲ್ಲಿ 5 ವಾರಗಳ ಕಾಲ ರಾಹು ಕಾಲದಲ್ಲಿ ಬೆಲ್ಲದ ದೀಪ ಹಚ್ಚಬೇಕು. ಇದನ್ನ ಯಾರು ಹೊಸದಾಗಿ ಬಂದಿದ್ದೀರಾ, ನಿಮ್ಮ ಸಂಕಲ್ಪಗಳೇನಿದೆ ಅದನ್ನ ಹೇಳ್ಕೊಂಡು ಕಟ್ಟಿಡಿ. ಇನ್ನೊಂದು ಸ್ವಲ್ಪ ಹೊತ್ತು ತೀರ್ಥ ಸ್ನಾನ ಆಗತ್ತೆ. ದಯಮಾಡಿ ಭಕ್ತಾದಿಗಳು ಸಹಕರಿಸಬೇಕು. ನಿಧಾನಕ್ಕೆ ದೇವ ದರ್ಶನ ಮಾಡಬೇಕು. ಎಲ್ಲಾನು ಒಂದೇ ಸರಿ ಬಿಡಕ್ಕಾಗಲ್ಲ. ಒಂದೊಂದು ಕಡೆ ಒಬ್ಬೊಬ್ರು ನಿಂತಿದ್ದಾರೆ. ಹಾಗಾಗಿ ಒಬ್ಬೊಬ್ರು ಖಾಲಿ ಆದ್ಮೇಲೆ ಮತ್ತೊಬ್ಬರನ್ನ ಬಿಡುವಂತದ್ದಾಗತ್ತೆ. ಹಾಗಾಗಿ ದಯವಿಟ್ಟು ಸಹಕರಿಸಿ. ಓಂ ನಮಃ ಶಿವಾಯ. ಮಹಾಮಂಗಳಾರತಿ ಆಗತ್ತೆ. ಎಲ್ಲರೂ ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ.